ಒಳ್ಳೆಯ ಆನೆ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಕಾಡಿನಲ್ಲಿ ಒಂದು ಒಳ್ಳೆಯ ಆನೆಯಿತ್ತು. ಅದಕ್ಕೆ ಉದ್ದ ಸೊಂಡಿಲಿತ್ತು ಹಾಗೂ ದೊಡ್ಡ ದಂತಗಳಿದ್ದವು. ಆನೆಯು ಕರುಣಾಮಯಿ ಆಗಿದ್ದನು ಹಾಗೂ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದನು. ಆದ್ದರಿಂದ ಎಲ್ಲ ಪ್ರಾಣಿಗಳು ಅವನನ್ನು ಇಷ್ಟಪಡುತ್ತಿದ್ದರು. ಅವನು ಪ್ರತಿ ಸರಿ ಅಲ್ಲಿಂದ ನಡೆದಾಗಲೂ ಪ್ರಾಣಿಗಳು ಅವನಿಗೆ ಮರ್ಯಾದೆ ಕೊಡಲು ತಲೆಬಾಗುತ್ತಿದ್ದವು. ಕಾಡಿನ ರಾಜ ಸಿಂಹನೂ ಸಹ ಅವನನ್ನು ಗೌರವಿಸುತ್ತಿದ್ದನು. ಒಂದು ದಿನ ವ್ಯಾಪಾರಿಗಳ ಗುಂಪೊಂದು ಕಾಡಿನಲ್ಲಿ ದಾರಿ ತಪ್ಪಿದರು. ಕತ್ತಲಾದಾಗ ಅವರು ಚಿಂತಿಸತೊಡಗಿದರು. ಅವರು ಸುಸ್ತಾಗಿ ಹಸಿವಿನಿಂದ ಮರದ ಕೆಳಗೆ ಕುಳಿತರು. ತಕ್ಷಣ ಒಂದು ಆನೆಯು ಅವರನ್ನು ಕರೆಯುತ್ತಿದ್ದುದನ್ನು ಒಬ್ಬ ವ್ಯಾಪಾರಿ ನೋಡಿದನು. ವ್ಯಾಪಾರಿಯು ಬೇರೆ ವ್ಯಾಪಾರಿಗಳ ಕಡೆ ನೋಡಿದನು. ನಾವು ಆ ಆನೆಯನ್ನು ಹಿಂಬಾಲಿಸೋಣ, ಅದರಿಂದ ನಾವೇನೂ ಕಳೆದುಕೊಳ್ಳುವುದಿಲ್ಲ ಎಂದನು. ವ್ಯಾಪಾರಿಗಳು ಆನೆಯನ್ನು ಹಿಂಬಾಲಿಸಿದರು. ಸ್ವಲ್ಪ ಸಮಯದಲ್ಲೇ ಅವರು ಕಾಡಿನ ಅಂಚನ್ನು ತಲುಪಿದರು. ಹತ್ತಿರದಲ್ಲೇ ಇದ್ದ ಪಟ್ಟಣದ ಗೋಡೆಗಳು ಕಾಣಿಸಿದವು. ವ್ಯಾಪಾರಿಗಳಿಗೆ ಸಂತೋಷವಾಯಿತು. ಆನೆಗೆ ಕೃತಜ್ಞತೆ ಸಲ್ಲಿಸಲು ಹಿಂದೆ ತಿರುಗಿ ನೋಡಿದಾಗ ಆನೆಯು ಅಲ್ಲಿಂದ ಹೊರಟು ಹೋಗಿತ್ತು. ವ್ಯಾಪಾರಿಗಳು ಪಟ್ಟಣಕ್ಕೆ ಹೋಗಿ ರಾಜನನ್ನು ಭೇಟಿ ಮಾಡಿದರು. ವ್ಯಾಪಾರಿಗಳು, ರಾಜರೇ, ಪಟ್ಟಣದ ಹೊರಗೆ ಒಂದು ಸುಂದರವಾದ ಆನೆ ಇದೆ. ಅದಕ್ಕೆ ಚಂದದ ದಂತಗಳಿವೆ. ಅವನು ನಮಗೆ ಸಹಾಯ ಮಾಡದಿದ್ದರೆ ನಾವು ಕಾಡಿನಲ್ಲಿ ಕಳೆದು ಹೋಗುತ್ತಿದ್ದೆವು ಎಂದರು. ಆದರೆ ರಾಜನು ಆನೆಯ ಒಳ್ಳೆಯ ಸ್ವಭಾವದ ಬಗ್ಗೆ ಕೇಳಿಸಿಕೊಳ್ಳುತ್ತಿರಲಿಲ್ಲ. ಅದರ ಸುಂದರ ದಂತಗಳ ಬಗ್ಗೆ ಮಾತ್ರ ಅವನು ಗಮನ ಕೊಡುತ್ತಿದ್ದ. ನಾನು ಆ ಆನೆಯನ್ನು ಕೊಂದು ಅದರ ದಂತಗಳನ್ನು ಕೀಳುತ್ತೇನೆ. ನನ್ನ ಅರಮನೆಯ ಸೌಂದರ್ಯವನ್ನು ಅವು ಹೆಚ್ಚಿಸುತ್ತವೆ ಎಂದು ಕ್ರೂರಿ ರಾಜ ಯೋಚಿಸಿದನು. ಮಾರನೆಯ ದಿನ ರಾಜನು ತನ್ನ ಸೈನಿಕರೊಂದಿಗೆ ಆನೆಯನ್ನು ಬೇಟೆಯಾಡಲು ಹೊರಟನು. ಅವರು ಕಾಡಿನಲ್ಲಿ ಅಲೆದು ಕೊನೆಗೆ ಆನೆ ಸ್ನಾನ ಮಾಡುತ್ತಿದ್ದ ಕೆರೆಯ ಬಳಿ ಬಂದರು. ರಾಜನು ಆನೆಯನ್ನು ನೋಡಿದಾಗ, ಆಹಾ, ಎಂತ ಸುಂದರ ಆನೆ! ಅವನು ನನಗೆ ಸೇರಬೇಕು. ಯಾರೂ ಅವನನ್ನು ಕೊಲ್ಲಬಾರದು ಎಂದನು. ಅವನು ತನ್ನ ಬಿಲ್ಲನ್ನು ಹಿಡಿದು ಬಾಣ ಬಿಟ್ಟನು. ಆ ಬಾಣವು ಆನೆಯ ತಲೆಯ ಮೇಲೆ ಹಾರಿತು. ಆನೆ ಎಚ್ಚರಗೊಂಡನು. ಅದು ಓಡಿದಂತೆ ರಾಜನು ಅದನ್ನು ಅಟ್ಟಿಸಿಕೊಂಡು ಹೋದನು. ಆನೆಯು ಕಾಡಿನೊಳಗೆ ಹೋದನು. ಅವನನ್ನು ಹಿಂಬಾಲಿಸುತ್ತಿದ್ದ ರಾಜನು ತನ್ನ ಸೇವಕರಿಂದ ದೂರವಾದನು. ಆನೆಗೆ ಬಚ್ಚಿಟ್ಟುಕೊಳ್ಳಲು ಒಂದು ಜಾಗ ಸಿಕ್ಕಿತು. ರಾಜನು ಅದಕ್ಕಾಗಿ ಹುಡುಕಾಡಿದನು. ತಕ್ಷಣ ಢಬ್ ಎಂಬ ಶಬ್ದ ಕೇಳಿತು. ರಾಜನು ಕೆಸರಿನಲ್ಲಿ ಬಿದ್ದಿದ್ದನು. ಆ ಆನೆಯು ಹೊರಬಂದಾಗ ರಾಜನು ಕೆಸರಿನಲ್ಲಿ ಹೂತು ಹೋಗುತ್ತಿದ್ದನ್ನು ಕಂಡನು. ರಾಜನು
ಕಾಪಾಡಿ ಕಾಪಾಡಿ, ಯಾರಾದರೂ ಸಹಾಯ ಮಾಡಿ ಎಂದು ಕೂಗಿದನು. ಆದರೆ ಅವನ ಸೇವಕರು ದೂರದಲ್ಲಿದ್ದರು. ಅವರಿಗೆ ಅವನ ಕೂಗು ಕೇಳಿಸಲಿಲ್ಲ. ಆನೆಯು ರಾಜನಿಗೆ ಸಹಾಯ ಮಾಡಲು ಮುಂದಾದನು. ತನ್ನ ಸೊಂಡಿಲಿನಿಂದ ರಾಜನನ್ನು ಹಿಡಿದು ಮೇಲಕ್ಕೆತ್ತಿದನು. ರಾಜನು ಆನೆಗೆ ಧನ್ಯವಾದ ಹೇಳಿ ಅದರ ಕಾಲಿಗೆ ಬಿದ್ದನು. ಕರುಣಾಮಯಿ ಆನೆಯು ರಾಜನನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಪಟ್ಟಣಕ್ಕೆ ಕರೆದುಕೊಂಡು ಹೋದನು. ರಾಜನು, ಪ್ರೀತಿಯ ಆನೆಯೇ, ನಾನು ನಿನ್ನನ್ನು ಕೊಲ್ಲಲು ಮುಂದಾದೆ, ಆದರೆ ನೀನು ನನ್ನ ಪ್ರಾಣವನ್ನು ಉಳಿಸಿದೆ. ಒಳ್ಳೆಯತನ ಎಂದರೇನು ಎಂದು ನೀನು ನನಗೆ ತಿಳಿಸಿಕೊಟ್ಟಿರುವೆ. ಧನ್ಯವಾದಗಳು ಎಂದು ಆನೆಗೆ ಹೇಳಿದನು. ಆನೆಯು ರಾಜನನ್ನು ಆಶೀರ್ವದಿಸಿ ಕಾಡಿಗೆ ಹಿಂದಿರುಗಿದನು. ಇನ್ನೆಂದೂ ಅದಕ್ಕೆ ಬೇಟೆಗಾರರು ತೊಂದರೆ ಕೊಡಲಿಲ್ಲ.